ಇರ್ಲಿ ಹೇಳಿ ಪರವಾಗಿಲ್ಲ. ಹೆಂಗೆ ಶಾಸಕರು 3 ವರ್ಷ ಆಯ್ತಲ್ಲ, ಹಾಂ ಏನ್ ಮಾಡವ್ರೆ ಈ ಕ್ಷೇತ್ರದಲ್ಲಿ? ಈ ಶಾಸಕರು ಹ್ಮ್ ನಾನು ನನ್ನ ಮನಸ್ಸಲ್ಲಿರೋದು ನಾನು ನೋಡಿರೋದು ಹೇಳ್ಬಿಡ್ತೀನಪ್ಪ. ಹ್ಮ್ ಈ ಶಾಸ್ತ್ರದ್ದು ಈಗ ನಿಂತಿರೋರು MLA ಹ್ಮ್ ಈತನ ನಿಲ್ಲಬೇಕಾದ್ರೆ ಹ್ಮ್ ಅಯ್ಯೋ ಸುಧಾಕರ್ ಏನು ಮಾಡ್ತಾನೋ, ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲಪ್ಪ, ಅವನೇನು ಮಾಡ್ತಾನೋ ನಾನು ನಿಂತ್ಕೊಳ್ಳಲ್ಲ ಅಂದ. ಹ್ಮ್ ನನ್ನ ದೊಡ್ಡ ಮಗ ಕೇಶವ ಅಂತೇಳಿ ಹ್ಮ್ ಇಲ್ಲಿ ಅಂಬೇಡ್ಕರ್ ಸಂಘದಲ್ಲಿ ಹ್ಮ್ ಈ ಜಿಲ್ಲೆಗೆ ಲೀಡ್ರು, ಹ್ಮ್ ಶೆಡ್ಯೂಲ್ ಕ್ಯಾಸ್ಟ್ನವ್ರಿಗೆ ಬಡವ್ರಿಗೆ ಲೀಡ್ರು ಜಿಲ್ಲೆಯಲ್ಲಿ. ಓಕೆ. ಆತನು ಏಯ್ ನೀನು ಎಲೆಕ್ಷನ್ ನಿಂತ್ಕೊಳ್ಳಯ್ಯ, ಹ್ಮ್ ಈಗ ಗೆದ್ದಿರೋ MLA ಎಲೆಕ್ಷನ್ ನಿಂತ್ಕೊಪ್ಪ, ನಾವು ಜೊತೇಲಿ ಇರ್ತೀವಿ ಅಂದರೆ ನಾನು ನಿಲ್ಲಲ್ಲ. ಸುಧಾಕರ್ ಏನು ಮಾಡ್ತಾನೋ ನಾನು ನಿಲ್ಲಲ್ಲ ಅಂದ. ನಾವು ನೀನು ಗೆಲ್ಲೋರ್ಗು ಜೊತೇಲಿ ಇರ್ತೀವಿ ಬಾಪ ಅಂತೇಳಿ ಕರ್ಕೊಂಡೋಗಿ ಅಪ್ಲಿಕೇಶನ್ ಹಾಕ್ಸಿ ಹ್ಮ್ ಇಲ್ಲಿ ಓಡಾಡೋರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಾಪ ಅಂದರೆ ಆ ರೋಡಲ್ಲಿ ಅಂಗಡಿಗಳ ಹತ್ರ ಸುತ್ತು ಇರೋರು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ನಮಸ್ಕಾರ ಅಡ್ಡ ಬಿದ್ದಿದ್ರು. ನಮಸ್ಕಾರ ಹಾಕ್ಕೊಂಡು ಬಂದ. ಹ್ಮ್ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ನಮಸ್ಕಾರ ಹಾಕ್ಕೊಂಬಂದು, ನಾನು ಎಲೆಕ್ಷನ್ ನಿಂತಿದ್ದೀನಿ, ನಿಮ್ಮ ಆಶೀರ್ವಾದ ಮಾಡಿ ನಾನು ಓಟ್ ಕೊಡಿ ನನಗೆ ಅಂತ ಹೇಳ್ಕೊಂಬಂದ. ಹ್ಮ್ ಗೆದ್ದಾದ್ಮೇಲೆ ಅದು ಏನು ಮಾಡಿದ್ದು ಏನು ಮಾಡಿಲ್ಲ, ಒಂದು ಮಾಡ್ತಾಯಿಲ್ಲ, ಒಂದು ಏನು ಗೊತ್ತಾಗ್ತಾ ಇಲ್ಲ, ಒಳ್ಳೆ ಕೆಲಸಗಳು ಮಾಡಲೇ ಇಲ್ಲ ಆತನು ಅಂತ ನನ್ನ ಮನಸ್ಸು ಅಂತ ಇದೆ. ಹ್ಮ್ ಹ್ಮ್ ಆತ ಎಲೆಕ್ಷನ್ ನಿಲ್ಲಬೇಕಾದ್ರೆ ನನ್ನ ಮಗ ಹಂಗೆಲ್ಲ ಮಾಡ್ದ ಜೊತೆಯಲ್ಲಿ ಹಾಕಿ ಅಪ್ಲಿಕೇಶನ್ ನಾನು ಇರ್ತೀವಿ, ಹ್ಮ್ ಸುಧಾಕರ್ ಏನು ಮಾಡ್ತಾನೆ ನಾವು ಜೊತೆಯಲ್ಲಿ ಇರ್ತೀವಿ, ನಿನ್ನ ಗೆದ್ದು ಏನು ನಿನ್ನ ಕೈಯಲ್ಲಾಗಿತ್ತು ಕೆಲಸ ಮಾಡಯ್ಯ ಅಂತ ಕರ್ಕೊಂಬಂದು ನಿಲ್ಲಿಸಿದ್ರು. ಅದನ್ನ ಜನ ಓಟ್ ಕೊಟ್ಟರು, ಗೆದ್ದ. ಏನು ಒಳ್ಳೆ ಕೆಲಸ ಮಾಡ್ದ, ಏನು ನೆಟ್ಟಿಗೆ ಒಂದು ಮಾಡಲಿಲ್ಲ. ಬಲ್ಜಿಗರು ಇದ್ದರೆ ಬಲ್ಜಿಗರಿಗೆ ಏನು ಬೇಕೋ ಅದು ಮಾಡ್ತಾನಂತೆ. ಅದು ಹೇಳಿಕೆ ಯಾರು ಬರೀ ಅವ್ರ ಜಾತಿಯವ್ರು ಮಾಡ್ತಾವ್ರಾ? ಹಂಗೆ ಜನ ಅಂತಾರೆ. ಹ್ಮ್ ಅವ್ರ ಕುರುಬರಿಗೆ ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಹ್ಮ್ ಅವರು ಬಲ್ಜಿಗರನ್ನೇ ನೋಡ್ಕೊಂಡಿದ್ರೆ ಹ್ಮ್ ದೇಶ ಹೆಂಗೆ ಮುಂದುವರಿಯೋದು. ಹ್ಮ್ ನೀನು ಅದು ನಿಂತಿದ್ದೇ ಬೇಜಾರು ಅನಿಸುತ್ತೆ ನನಗೆ. ಯಾಕಾದ್ರೂ ಗೆಲ್ಸ್ಬಿಟ್ವಿ ಅನ್ಸ್ಬಿಟ್ಟಾಯ್ತಾ ಹಾಂ ಇವಾಗ? ಹೌದೌದು. ಹ್ಮ್ ಯಾಕೆ ನಿಲ್ಲಿಸಿದ್ರು, ನಮ್ಮ ಹುಡುಗರು ಕೇಶವ ಅಂತೇಳಿ ಹ್ಮ್ ಅವರೆಲ್ಲ ಜೊತೆ ಕರ್ಕೊಂಡೋಗಿ ಅಪ್ಲಿಕೇಶನ್ ಹಾಕ್ಸಿ. ಅಲ್ಲ ಹಿಂಗಂದ್ರೆ ಹೆಂಗೆ? ಇವಾಗ ಆಂಬುಲೆನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಬೇರೆ ಬೇರೆ ಕೆಲಸ ಮಾಡಿಸ್ತಿದ್ದೀನಿ, ರೋಡ್ ಹಾಕ್ಸ್ತಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಹಾಕ್ಸ್ತಾನಪ್ಪ, ಅಲ್ಲಿ ಪ್ರಸನ್ನ ನಗರ ಕೊನೆಯಲ್ಲಿ ಹ್ಮ್ ಮಣ್ಣಲ್ಲೇ ಓಡಾಡ್ತಾರೆ ಜನ. ಹ್ಮ್ ನನ್ನ ಮಗ ಮನೆ ಕಟ್ಟಿದ್ದಾನೆ, ಆ ಮನೆ ಮುಂದೆ ಪಕ್ಕದ ರೋಡು, ಮುಂದೆ ರೋಡು ಎಲ್ಲ ಟಾರ್ ರೋಡೇ ಇಲ್ಲ, ಎಲ್ಲ ಮಣ್ಣು ರೋಡು. ಹ್ಮ್ ಎಲ್ಲಿ ಹತ್ತು ಯಾರನ್ನು ನೋಡಲಿಲ್ಲ, ಯಾರಿಗೂ ದಾರಿನೂ ಮಾಡಿಸಿಲ್ಲ. ಆತನು ಬಲ್ಜಿಗರು ಮಾತ್ರ ನೋಡಿಕೊಂಡು ಬಲ್ಜಿಗರಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇತರೆ ಜನ ಏನು ನೋಡೋದು ಬೇಡವಾ? ಅಂಬೇಡ್ಕರ್ ಭಾರತ ಸಂವಿಧಾನ ಬರೆಯುವಾಗ 1101 ಕ್ಯಾಸ್ಟ್ ಇತ್ತಂತೆ. ಎಲ್ರಿಗೂ ಆತನ ಕೈಯಲ್ಲಾಗಿದ್ದು ಅಂಬೇಡ್ಕರ್ ಸಂವಿಧಾನ ಬರೆದು ಅದನ್ನಿರೋವರೆಗೂ ಒಳ್ಳೆ ಕೆಲಸಗಳು ಮಾಡ್ಕೊಂಡೇ ಬಂದ. ಅದು ಸಂವಿಧಾನ ಬರೆಯುವಾಗ ಅವ್ರ ತಂದೆ ತಾಯಿ ಕಾಯಿಲೆ ಬಿದ್ದಿದ್ರೆ, ಅವ್ರ ತಂದೆ ಸತ್ತೋಗಿದ್ರೆ ನೋಡೋಕ್ಕೆ ಹೋಗಿಲ್ಲ ಅಪ್ಪನು. ಈ ಜನನೇ ನನಗೆ ಎಲ್ಲರೂ ಜನ ನಮ್ಮ ತಂದೆ ತಾಯಿ ಇದ್ದಂಗೆ ಈ ಜನಗಳು, ಇವ್ರ ಸೇವೆ ಮಾಡಬೇಕು, ನಮ್ಮ ಸಂವಿಧಾನ ಬರೀಲೇಬೇಕು ನಾನು ಅಂತ ತಂದೆ ಸತ್ತರೂ ಹೋಗಿಲ್ಲ ಅಲ್ಲಿ ನೋಡೋಕ್ಕೆ, ಸಂವಿಧಾನ ಬರ್ಕೊಂಡೇ ಇದ್ದ. ನಾವು ಅದಕ್ಕೆ ಅಂಥವ್ರನ್ನ ವರ್ಷ ನನ್ನ ಮಗನ ಹೇಳಿ ಬಸ್ ಮಾಡಿಸೋದು, ಸರ್ಕಾರದಿಂದ ಬಸ್ ಕೊಟ್ಟರೆ ಬಸ್ಸು, ಇಲ್ಲ ನಾವೇ ಟೆಂಪೋ ಮಾಡ್ಕೊಂಡು ಹೋಗಿ ಅಂಬೇಡ್ಕರ್ ಸಮಾಧಿ ವರ್ಷ ನೋಡ್ಕೊಂಡು. ಓಕೆ, ಈಗ ಪ್ರದೀಪ್ ಈಶ್ವರ್ ಅವರು ಎಲೆಕ್ಷನ್ ಸಂದರ್ಭದಲ್ಲಿ, ಎಲೆಕ್ಷನ್ ಟೈಮಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಓಟ್ ಕೇಳಿದ್ರಲ್ಲ, ಈಗ ಅಂಬೇಡ್ಕರ್ ಫೋಟೋ ನೋಡ್ಕೊಂಡು ಓಟ್ ಕೇಳಿದ್ರು, ನಾನು ಅನಾಥ ಅಂತ ಹೇಳಿದ್ರು ಅಲ್ವಾ? ಈಗ 3 ವರ್ಷ ಆಗಿದೆ. ಆ 3 ವರ್ಷದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದ್ದಾರೆ ಅಂತ? ಇಲ್ಲಪ್ಪ, ನನಗೆ ಗೊತ್ತಾದಂಗೆ ಆತನ ಒಳ್ಳೆ ಕೆಲಸ ಮಾಡಿದ್ದು ನೋಡಲೇ ಇಲ್ಲ. ಆತನ ಬಲ್ಜಿಗರಿಗೆ ಮಾತ್ರ ಮಾಡ್ಕೊಂಡು ಹೋಗ್ತಾನೆ ಅಂತ ಜನ ಅಂತಾರೆ. ಅಷ್ಟು ಬಿಟ್ಟರೆ ಬೇರೆ ಜನಾಂಗ ಬೇಡವಾ? ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ 1101 ಕ್ಯಾಸ್ಟ್ ಎಲ್ರಿಗೂ ಸಮಾನವಾಗಿ ಭಾರತ ದೇಶ ಎಲ್ಲ ಸಿಗಬೇಕು, ಅವ್ರಿಗೆ ಬಡವರು ಶ್ರೀಮಂತರು ಆಗಬೇಕು, ಅವರು ಚೆನ್ನಾಗಿರ್ಬೇಕು ಅಂತ ಆ ದೇವರು ಬರ್ದ. ಈಗ ಪ್ರದೀಪ್ ಈಶ್ವರ ಅಂತ ಹೇಳಿದ್ರೆ ಬರೀ ಮಾತು ಅಂತ ಹೇಳ್ತಾರೆ, ಬರೀ ಡೈಲಾಗ್ ಹೊಡಿತಾರೆ ಅಂತ. ಹೌದಾ? ಹಂಗ ಅಷ್ಟೇ, ಬರೀ ಡೈಲಾಗ್. ಎಲ್ಲಿ ಯಾವುದು ದಾರಿ ಮಾಡಿಸ್ದ, ಯಾರು ಬಡ ಜನಕ್ಕೆ ಎಲ್ಲಿ ಚೆನ್ನಾಗಿ ಮಾಡ್ದ ಒಂದು ನೋಡಲಿಲ್ಲ. ಅವ್ರ ಜಾತಿಯವ್ರು ನೋಡ್ಕೊಂಡು ಹೋಗ್ತಾನೆ ಅಷ್ಟೇ, ಬಲ್ಜಿಗರು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಅಷ್ಟೇನಾ? ಎಲ್ಲ ಜನ ನೋಡಲಿಲ್ಲ ಆತನ. ನೋಡಿದರೆ ಗೊತ್ತಾಗೋದು
ಒಬ್ಬರಲ್ಲ ಇಬ್ಬರಲ್ಲ ಒಂದಿಬ್ರು ಮೂವರಾದರೂ ಅನ್ಕೊಳ್ಳೋರು ಈಶ್ವರು ಒಳ್ಳೆ ಕೆಲಸ ಮಾಡ್ತಾ ಅಲ್ಲ ಇದ್ದಾರೆ. ಜಾಸ್ತಿ ಮಾತಾಡ್ತಾರಲ್ಲ, ಮತ್ತೆ ಅವ್ರ ಮಾತಿನ ಬಗ್ಗೆನೇ ತುಂಬಾ ಟೀಕೆ ಇದೆಯಲ್ಲ. ಹೌದು, ಸರಿ ಇಲ್ಲ ಆತ್ಮ ಮಾತುಗಳು ಮಾತಾಡ್ತಾನೆ. ಈಗ ಮೊನ್ನೆ ಅವತ್ತು ಕೆಂಪೇಗೌಡರ ಜಯಂತಿಯಲ್ಲಿ ಗಲಾಟೆ ಆಯ್ತಲ್ಲ, ಚಪ್ಪಲಿ ಹಾಕಿದ್ರಲ್ಲ, ಏನ್ ಹೇಳ್ತೀರ ಅದಕ್ಕೆ? ಅಪ್ಪ ಅದು ಹಾಕ್ಬಾರ್ದು. ಏನಾದರೂ ಇದ್ದರೆ ನ್ಯಾಯವಾಗಿ ಮಾತಾಡಿಸ್ಬೇಕು, ಹೇಳಬೇಕು. ಆ ಥರ ಚಪ್ಪಲಿಯಲ್ಲಿ ಹಾಕ್ಬಾರ್ದು. ಯಾರಾದರೂ ಅವ್ರವ್ರ ಹೃದಯ ಅವ್ರಿಗಿರೇ ಇರುತ್ತೆ. ಅವ್ರವ್ರ ಸಂವಿಧಾನ ಎಲ್ರಿಗೂ ಅಂಬೇಡ್ಕರ್ ಬರ್ದಂಗೆ ಎಲ್ರಿಗೂ ಅವ್ರವ್ರು ಮಾತಾಡೋ ಹಕ್ಕು ಅವ್ರಿಗಿದೆ. ಹಂಗಂತ ಏನಂದ್ರೂ ಅದು ಮಾತಾಡಬಾರ್ದು. ಒಳ್ಳೆ ರೀತಿಯಿಂದ ಮಾತಾಡಿ ಒಳ್ಳೆ ರೀತಿಯಿಂದ ನಡ್ಕೊಳ್ಳೋ ರೀತಿ ಮಾತಾಡಬೇಕು. ಆತನು MLA ಆದವನು ಒಳ್ಳೆ ಕೆಲಸಗಳು ಮಾಡಬೇಕಪ್ಪ. ಇಲ್ಲಿವರೆಗೂ ಎಲ್ಲಿಪ್ಪ ಯಾರಿಗೆ ಮಾಡ್ದ? ಅವ್ರ ಜಾತಿ ನೋಡ್ಕೊಂಡು ಹೋದ್ರೆ ಮಿಕ್ಕಿದ ಜಾತಿ ಎಷ್ಟಿದೆ? 1101 ಕ್ಯಾಸ್ಟಲ್ಲಿ ಅಂಬೇಡ್ಕರ್ ಮಾಡಿದ್ದ ಇದರಲ್ಲಿ ಒಂದು ಕಾಲು ಭಾಗ ಮಾಡಿದ್ರೆ ಸಾಕಪ್ಪ, ಒಂದು ಪೈಸಾ ಭಾಗ ಮಾಡಿದ್ರೆ ಸಾಕು. ಓಕೆ, ಈಗ ಪ್ರದೀಪ್ ಈಶ್ವರ್ ಅವರು MLA ಆಗಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 5ಕ್ಕೆ? ನಾನು 1 ಮಾರ್ಕ್ಸು ಕೊಡೋಕ್ಕಾಗಲ್ಲಪ್ಪ. ಆತನ ಸುಮ್ಮನೆ ಅವ್ರ ಜಾತಿಯವ್ರನ್ನ ನೋಡ್ಕೊಂಡು ಹೋದ್ರೆ ಆತನ ತೂಕ ಒಳ್ಳೆ ಮನುಷ್ಯನು ಅಂತ ಹೇಳಕ್ ಬರೋದಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂಡ್ರೆ ಹೆಂಗೆ? ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಜನ ಓಟ್ ಕೊಡ್ಬೇಕಲ್ಲ. ಕೊಡಲ್ಲ ಅಂತ ನಿಮ್ಗೇನು ಅನ್ಸ್ತದೆ? ಗೆಲ್ತಾರ ಹೆಂಗೆ? ನನ್ನ ಮಗ ಆ ಜೊತೆಲಿ ಕರ್ಕೊಂಡೋಗಿ ವಿಧಾನಸೌಧ ಇದು ತಾಲೂಕು ಆಫೀಸಲ್ಲಿ ನಾಮಿನೇಷನ್ ಯಪ್ಪ ಬಲವಂತವಾಗಿ ಕರ್ಕೊಂಡೋಗಿ ಹಾಕ್ತ. ನನ್ನ ಮಗ ದೊಡ್ಡ ಕೇಶವ ಅಂತೇಳಿ ದೊಡ್ಡ ಮಗ ಆಯಪ್ಪ ಕರ್ಕೊಂಡೋಗಿ ಅಪ್ಲಿಕೇಶನ್ ಹಾಕ್ಸಿ ಅಲ್ಲಿಂದ ಅಲ್ಲಿ ಸುಧಾಕರ್ ಏನು ಮಾಡ್ತಾನೆ, ನಾನು ಎಲೆಕ್ಷನ್ ನಿಂತರೆ ಯಾರು ಏನು ಮಾಡ್ತಾರೋ ನಾನು ನಿಲ್ಲಲ್ಲ ಅಂತಂದು. ನಾವು ಇದ್ದೀವಿ, ಅದು ಹಾಕಪ್ಪ ಅಪ್ಲಿಕೇಶನ್, ನಿಂತ್ಕೊಪ್ಪ ನೀನು ತಂದರೆ ಆವತ್ತು ಎಲ್ರಿಗೂ ನಮಸ್ಕಾರ ಮಾಡ್ಕೊಂಬಂದ ಅಪ್ಲಿಕೇಶನ್ ಹಾಕಿದ ದಿವಸ. ಅಷ್ಟು ಬಿಟ್ಟರೆ ಒಳ್ಳೆ ಕೆಲಸ ಮಾಡಿದ್ದೆ ನಾವು ನೋಡಲಿಲ್ಲ. ಅವ್ರ ಜಾತಿಯವ್ರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನ ಏನೋ, ಬೇರೆಯವ್ರಿಗೆ ಮಾಡಿದ್ದು ನಾವು ನೋಡಲಿಲ್ಲ. ಓಕೆ ಓಕೆ, ಸರಿ ಸರ್, ಥ್ಯಾಂಕ್ಸ್ ಸೋ ಮಚ್. ಒಳ್ಳೇದಾಗಲಪ್ಪ ನಿಮಗೆ. ನಿಮ್ಮ ಹೆಸರು? ನನ್ನ ಹೆಸರು ಮುನಿವೆಂಕಟಪ್ಪ ಅಂತ. ಸರಿಪ್ಪ, ಮುನಿವೆಂಕಟಪ್ಪ KIB ಲೈನ್ಮನ್ ಆಗಿ ರಿಟೈರ್ಡ್ ಆದೆ ನಾನು.